ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಬಹಳ ದಿನಗಳಿಂದ ಕಾಯ್ತಾ ಇದ್ದ 2026ನೇ ಸಾಲಿನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CAR ಅಥವಾ DAR ಹುದ್ದೆಗಳ ಅಧಿಸೂಚನೆ ಈಗ ಪ್ರಕಟವಾಗಿದೆ. ಈ ಬಾರಿಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪರೀಕ್ಷಾ ವಿಧಾನ ಹೇಗಿರುತ್ತೆ, ಏನೇನು ಬದಲಾವಣೆಗಳಾಗಿವೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ವಯೋಮಿತಿ ಎಷ್ಟಿರಬೇಕು, ಸಂಬಳ ಎಷ್ಟಿರುತ್ತೆ, ದೈಹಿಕ ಪರೀಕ್ಷೆಗಳು ಏನಿರುತ್ತವೆ, ಲಿಖಿತ ಪರೀಕ್ಷೆಯ ಹೊಸ ಸಿಲೆಬಸ್ ಹಾಗೂ ನೆಗೆಟಿವ್ ಮಾರ್ಕಿಂಗ್ನ ಕಠಿಣ ನಿಯಮಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಅಧಿಕೃತ ನೋಟಿಫಿಕೇಷನನ್ನು ಗಮನಿಸಿ. ಈ ಬಾರಿ ಇಲಾಖೆಯು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ವೃಂದದಲ್ಲಿ ಬರೋಬ್ಬರಿ ಒಟ್ಟು 1600 ಹುದ್ದೆಗಳಿಗೆ ಭರ್ಜರಿ ನೇಮಕಾತಿಯನ್ನು ಹೊರಡಿಸಿದೆ. ಇದನ್ನು 2 ಪ್ರತ್ಯೇಕ ವೃಂದಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಮಿಕ್ಕುಳಿದ ವೃಂದ ಅಂದರೆ RPC ಸೆಕ್ಷನ್ನಲ್ಲಿ. ಇದರಲ್ಲಿ ವಿವಿಧ ಜಿಲ್ಲೆ ಮತ್ತು ಘಟಕಗಳಲ್ಲಿ ಒಟ್ಟು 1421 ಹುದ್ದೆಗಳು ಖಾಲಿ ಇವೆ. ಎರಡನೆಯದಾಗಿ ಕಲ್ಯಾಣ ಕರ್ನಾಟಕ ವೃಂದ. ಈ ಭಾಗದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ 179 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಇವೆರಡೂ ಸೇರಿ ಒಟ್ಟು 1600 ಹುದ್ದೆಗಳಾಗುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೆಂದರೆ, ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿಗಾಗಿ ಮಾತ್ರ ಮೀಸಲಾಗಿವೆ. ಇದರ ಹುದ್ದೆವಾರು ಮತ್ತು ಪ್ರವರ್ಗವಾರು ಕಂಪ್ಲೀಟ್ ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅನ್ನೋದನ್ನು ಈಗ ವಿವರವಾಗಿ ನೋಡೋಣ. ನೀವು ಕಡ್ಡಾಯವಾಗಿ PUC ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ತತ್ಸಮಾನ ವಿದ್ಯಾರ್ಹತೆ ಅಂದರೆ ಯಾವೆಲ್ಲ ಕೋರ್ಸುಗಳನ್ನು ಪರಿಗಣಿಸುತ್ತಾರೆ ಅಂತ ಈಗ ಸರ್ಕಾರ ಸ್ಪಷ್ಟವಾಗಿ ನಿಯಮ ನೀಡಿದೆ. CBSE ಮತ್ತು ICSE ನಡೆಸುವ 12ನೇ ತರಗತಿಯ ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ತರಗತಿ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್, 2 ವರ್ಷಗಳ ITI ಕೋರ್ಸ್ ಮಾಡಿದವರು NIOS ಇಂದ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಉತ್ತೀರ್ಣರಾಗಿದ್ದರೆ ಮಾತ್ರ PUCಗೆ ತತ್ಸಮಾನ ಅಂತ ಪರಿಗಣಿಸ್ತಾರೆ. 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು ನೇರ ನೇಮಕಾತಿಗೆ PUCಗೆ ತತ್ಸಮಾನ ಅಂತ ಪರಿಗಣಿಸಲಾಗುತ್ತೆ. ಇನ್ನು JOC ಕೋರ್ಸ್ ಮಾಡಿದವರನ್ನು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲಿನ ಆಯ್ಕೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸಲಾಗುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ರಿಸಲ್ಟ್ಗಾಗಿ ಕಾಯುತ್ತಿರುವವರು ಅಂದರೆ ಎಕ್ಸಾಮ್ ಬರೆದು ಇನ್ನೂ ಮಾರ್ಕ್ಸ್ ಕಾರ್ಡ್ ಕೈಗೆ ಸಿಗದವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ನಿಮ್ಮ ಕೈಯಲ್ಲಿ ಕಡ್ಡಾಯವಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಯಾರೆಲ್ಲ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಅಂದರೆ PUC ಅಥವಾ ಡಿಗ್ರಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದೀರೋ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿ ಪಾಸಾಗಿದ್ದೀರೋ ಅಂತಹ ಅಭ್ಯರ್ಥಿಗಳಿಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಆದರೆ ಯಾರು ಶಾಲಾ ಕಾಲೇಜು ಹಂತದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿಲ್ಲವೋ ಅವರು ಕಡ್ಡಾಯವಾಗಿ KEA ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ. ಈ ಪರೀಕ್ಷೆಯು SSLC ಹಂತದ ಪ್ರಥಮ ಭಾಷೆ ಕನ್ನಡದ ಪಠ್ಯಕ್ರಮದಂತೆ ಇರಲಿದ್ದು ಗರಿಷ್ಠ 150 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಇದರಲ್ಲಿ ನೀವು ಮುಂದಿನ ಹಂತಕ್ಕೆ ಅರ್ಹತೆ ಪಡೆಯಬೇಕಾದರೆ ನೀವು ಕನಿಷ್ಠ 50 ಅಂಕಗಳನ್ನು ಗಳಿಸಲೇಬೇಕು. ಇದರಲ್ಲಿ ಫೇಲ್ ಆದರೆ ನಿಮ್ಮ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟೇ ಚೆನ್ನಾಗಿ ಅಂಕ ತೆಗೆದುಕೊಂಡಿದ್ರೂ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟನ್ನು ಎಷ್ಟು ನೀಡಿದ್ದಾರೆ ಅಂತ ಈಗ ನೋಡೋಣ. ಸರ್ಕಾರವು ಈ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ ಬರೋಬ್ಬರಿ 5 ವರ್ಷಗಳ ಭರ್ಜರಿ ಸಡಿಲಿಕೆ ನೀಡಿದೆ. ವಯಸ್ಸು ಮುಗಿದು ಹೋಗಿದೆ ಅಂತ ನಿರಾಸೆಯಲ್ಲಿದ್ದವರಿಗೆ ಇದೊಂದು ಸುವರ್ಣಾವಕಾಶ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಅನ್ವಯ ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಹೀಗಿದೆ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಗರಿಷ್ಠ 33 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷಗಳು ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಮಿಲಿಟರಿ ಸೇವೆಯಲ್ಲಿ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿಯಾಗಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುತ್ತೆ. ಈಗ ಇಲಾಖೆ ನೀಡಿರುವ ಅಧಿಕೃತ ವೇಳಾಪಟ್ಟಿ ಹೇಗಿದೆ ಅಂತ ನೋಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22 ಜೂನ್ 2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಜುಲೈ 2026. ಇನ್ನು ಅರ್ಜಿ ಶುಲ್ಕ ಬ್ಯಾಂಕ್ ಅಥವಾ ಆನ್ಲೈನ್ ಮೂಲಕ ಪಾವತಿ ಮಾಡಲು ಕೊನೆಯ ದಿನಾಂಕ 24 ಜುಲೈ 2026. ಇನ್ನು ಲಿಖಿತ ಪರೀಕ್ಷೆ ನಡೆಯುವ ದಿನಾಂಕ 6 ಸೆಪ್ಟೆಂಬರ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 22 ಅಂತ
ಅಲ್ಲಿವರೆಗೆ ಕಾಯೋಕ್ಕೆ ಹೋಗಬೇಡಿ. ಕೊನೆ ದಿನಗಳಲ್ಲಿ ಸರ್ವರ್ ಸಿಕ್ಕಾಪಟ್ಟೆ ಬ್ಯೂಸಿ ಇರುತ್ತೆ. ಹಾಗಾಗಿ ಜೂನ್ 22ಕ್ಕೆ ಲಿಂಕ್ ಓಪನ್ ಆದ ತಕ್ಷಣ ಜಾಗರೂಕತೆಯಿಂದ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇನ್ನು ಅರ್ಜಿ ಶುಲ್ಕದ ವಿಷಯಕ್ಕೆ ಬಂದರೆ ನೀವು ಕೇವಲ ಆನ್ಲೈನ್ ಮೂಲಕವೇ ಪಾವತಿಸಬೇಕಾಗುತ್ತೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಹಿಂದುಳಿದ ಪ್ರವರ್ಗಗಳು ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ ₹750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹500 ಅರ್ಜಿ ಶುಲ್ಕವಿರುತ್ತದೆ. ನೇಮಕಾತಿಯು ಮೊದಲಿಗೆ ಲಿಖಿತ ಪರೀಕ್ಷೆಯ ಮೂಲಕ ನಡೆಸಲಾಗುತ್ತೆ. ಈ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತೆ. ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ಇರುತ್ತೆ. ಒಟ್ಟು 100 ಬಹು ಆಯ್ಕೆ ಮಾದರಿ ಅಂದರೆ MCQ ಮಾದರಿ ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 100 ಅಂಕಗಳು. ಪರೀಕ್ಷೆಯು 1.5 ಗಂಟೆ ಅಂದರೆ ಒಟ್ಟು 90 ನಿಮಿಷಗಳ ಕಾಲ ನಡೆಸಲಾಗುತ್ತೆ. ಪರೀಕ್ಷೆಯ ದಿನಾಂಕ ಮತ್ತು ಸಮಯವನ್ನು ನೋಡೋದಾದರೆ 6 ಸೆಪ್ಟೆಂಬರ್ 2026 ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದೆ. ಲಿಖಿತ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಯಾವೆಲ್ಲ ವಿಷಯಗಳು ಒಳಗೊಂಡಿರುತ್ತೆ ಅಂತ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ. ಸ್ಕ್ರೀನ್ ಮೇಲೆ ನೋಡಿ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಮತ್ತು ನೈತಿಕ ಶಿಕ್ಷಣವನ್ನು ಒಳಗೊಂಡ ಸಾಮಾನ್ಯ ಅಧ್ಯಯನ ಇರುತ್ತೆ. ಈ ಲಿಖಿತ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಪ್ರತಿ ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರುತ್ತೆ. ನೀವು ತಪ್ಪು ಉತ್ತರವನ್ನು ಗುರುತಿಸಿದರೆ ನೀವು 4ನೇ ಒಂದಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಆದರೆ ಹೊಸ ನಿಯಮ ಏನಪ್ಪ ಅಂದರೆ OMR ಶೀಟ್ನಲ್ಲಿ ಈ ಬಾರಿ 5ನೇ ಆಯ್ಕೆ ಅಥವಾ 5ನೇ ವೃತ್ತವನ್ನು ನೀಡಲಾಗಿರುತ್ತೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ನೀವು ಆ ಪ್ರಶ್ನೆಯನ್ನು ಉತ್ತರಿಸದೆ ಹಾಗೆ ಬಿಡಲು ಬಯಸಿದರೆ ಕಡ್ಡಾಯವಾಗಿ 5ನೇ ವೃತ್ತವನ್ನು ಶೇಡ್ ಮಾಡಬೇಕಾಗುತ್ತೆ. ಪರೀಕ್ಷೆಯ ಕೊನೆಯ ಬೆಲ್ ಆದ ನಂತರ ಈ 5ನೇ ವೃತ್ತವನ್ನು ಶೇಡ್ ಮಾಡಲು ನಿಮಗೆ ಹೆಚ್ಚುವರಿಯಾಗಿ 5 ನಿಮಿಷಗಳ ಸಮಯವನ್ನು ನೀಡಲಾಗುತ್ತೆ. ಒಂದು ವೇಳೆ ನೀವು ಉತ್ತರವನ್ನು ಗೊತ್ತಿಲ್ಲ ಅಂತ ಬಿಟ್ಟು ಬಂದಿದ್ದೀರಾ, ಇತ್ತ 5ನೇ ವೃತ್ತವನ್ನು ಶೇಡ್ ಮಾಡದೆ ಖಾಲಿ ಬಿಟ್ಟಿದ್ದೀರಾ ಅಂದ್ಕೊಳ್ಳಿ. ಆಗಲೂ ಸಹ ಪ್ರತಿ ಪ್ರಶ್ನೆಗೂ 0.25 ಅಂಕಗಳನ್ನು ನೆಗೆಟಿವ್ ಮಾಡಲಾಗುತ್ತೆ. ಹಾಗಾಗಿ ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಆ 5ನೇ ವೃತ್ತವನ್ನು ಶೇಡ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಲಿಖಿತ ಪರೀಕ್ಷೆಯಲ್ಲಿ 0 ಅಥವಾ ಅದಕ್ಕಿಂತ ಕಡಿಮೆ ಅಂಕ ಗಳಿಸಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಲಿಖಿತ ಪರೀಕ್ಷೆ ಮುಗಿಸಿದ ನಂತರ ಅಭ್ಯರ್ಥಿಗಳು ಅಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ 1:5ರಂತೆ ದೈಹಿಕ ಪರೀಕ್ಷೆಗೆ ಅರ್ಹರಾದವರ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅಂದರೆ ಒಂದು ಹುದ್ದೆಗೆ 5 ಜನರಂತೆ ಕರೆಯಲಾಗುತ್ತೆ. ಮೊದಲಿಗೆ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಸಲಾಗುತ್ತೆ. ದೇಹದ ಅಳತೆ ಪರೀಕ್ಷೆ ನಡೆಯುತ್ತೆ. ಇದರ ಅಧಿಕೃತ ಅಳತೆಗಳು ಹೇಗಿವೆ ಅಂತ ಈಗ ನೋಡೋಣ. ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು ಹಾಗೂ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಹುಗ್ಗಿಸಲು ಬರಬೇಕು. ಇನ್ನು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ ಪೂರ್ತಿ ವಿಸ್ತರಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು. ದೇಹದ ಅಳತೆ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದವರಿಗೆ ಮಾತ್ರ ಅದೇ ಕ್ರಮದಲ್ಲಿ ಮುಂದಿನ ಸಹಿಷ್ಣುತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟನ್ನು ನಡೆಸಲಾಗುತ್ತೆ. ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ. ಇದು ಕೇವಲ ಅರ್ಹತಾ ಪರೀಕ್ಷೆ ಮಾತ್ರ. ಆದರೆ ಇದರಲ್ಲಿ ಫೇಲ್ ಆದರೆ ನೇರ ರಿಜೆಕ್ಟ್ ಆಗ್ತಾರೆ. ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆ ಏನಂದರೆ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡುಗಳಲ್ಲಿ ಓಡಿ ಮುಗಿಸಬೇಕು. ಉದ್ದ ಜಿಗಿತವಾದರೆ ಕನಿಷ್ಠ 3.8 ಮೀಟರ್ ಜಿಗಿಯಬೇಕು ಅಥವಾ ಎತ್ತರ ಜಿಗಿತವಾದರೆ ಕನಿಷ್ಠ 1.2 ಮೀಟರ್ ಜಿಗಿಯಬೇಕು. ಇದಕ್ಕೆ ಕೇವಲ 3 ಅವಕಾಶಗಳು ಮಾತ್ರ ಇರುತ್ತೆ. ಇನ್ನು ಗುಂಡು ಎಸೆತ ಕನಿಷ್ಠ 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ದೂರ ಎಸೆಯಬೇಕು. ಇದಕ್ಕೂ ಸಹ 3 ಅವಕಾಶಗಳು ಇರುತ್ತೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕೆ ಮೀರದಂತೆ ಓಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತದಲ್ಲಿ ಉದ್ದ ಜಿಗಿತ ಕನಿಷ್ಠ 2.5 ಮೀಟರ್ ಅಥವಾ ಎತ್ತರ ಜಿಗಿತ ಕನಿಷ್ಠ 0.9 ಮೀಟರ್ ಇರುತ್ತೆ. ಇನ್ನು ಗುಂಡು ಎಸೆತದಲ್ಲಿ ಕನಿಷ್ಠ 3.75 ಮೀಟರ್ ದೂರ ಎಸೆಯಬೇಕು. ಇವೆಲ್ಲದಕ್ಕೂ ಕೂಡ 3 ಅವಕಾಶಗಳು ಸಿಗುತ್ತೆ. ದಾಖಲಾತಿ ಪರಿಶೀಲನೆಗೆ ಬರುವಾಗ ನಿಮ್ಮ ಹತ್ತಿರ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳು ಇರಬೇಕು. ನೀವು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ಮೀಸಲಾತಿಗಳನ್ನು ಕ್ಲೇಮ್ ಮಾಡುತ್ತೀರೋ ಅವುಗಳನ್ನು ಇಲಾಖೆ ನಿಗದಿಪಡಿಸಿದ ನಮೂನೆಯಲ್ಲೇ ಸಲ್ಲಿಕೆ ಮಾಡಬೇಕು. ಪ್ರಮುಖ ದಾಖಲೆಗಳು ಇಂತಿವೆ: ಜನ್ಮ ದಿನಾಂಕ ನಮೂದಾಗಿರುವ SSLC ಮಾರ್ಕ್ಸ್ ಕಾರ್ಡ್, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಎಲ್ಲ ವರ್ಷದ ಸೆಮಿಸ್ಟರ್ ಅಂಕಪಟ್ಟಿಗಳು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣಪತ್ರ ಮತ್ತು ಮಾಜಿ ಸೈನಿಕರಾಗಿದ್ದರೆ ಮಿಲಿಟರಿಯಿಂದ ಬಿಡುಗಡೆಯಾದ NOC ಮತ್ತು ಪಿಂಚಣಿ ದಾಖಲೆಗಳು ಇರಬೇಕು.
ಕೇವಲ ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಲಾಗುತ್ತೆ. ಶಿಕ್ಷಣಕ್ಕಾಗಿ ಪಡೆದದ್ದನ್ನು ಇಲ್ಲಿ ಒಪ್ಪುವುದಿಲ್ಲ. ಹಾಗಾದರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ, ಅರ್ಜಿಯನ್ನು ಕೇವಲ ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕು. ಅದಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ cet.online.karnataka.government.in.ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಫೋಟೋ ಮತ್ತು ಸಿಗ್ನೇಚರ್ ಸರಿಯಾಗಿ ಅಪ್ಲೋಡ್ ಮಾಡದಿದ್ದರೆ ಅರ್ಜಿಯನ್ನು ನೇರವಾಗಿ ರಿಜೆಕ್ಟ್ ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದರ ಒಂದು ಪ್ರಿಂಟೌಟ್ ಪ್ರತಿಯನ್ನು ಮತ್ತು ಫೀಸ್ ಕಟ್ಟಿದ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯೋವರೆಗೂ ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ಯಾವುದೇ ಹಂತದಲ್ಲೂ ಅರ್ಜಿಯ ಮಾಹಿತಿಯನ್ನು ಕೆಇಎ ಅವಕಾಶ ಕೊಡುವುದಿಲ್ಲ. ಹಾಗೆಯೇ ನೀವು ಅರ್ಜಿ ಫಾರ್ಮ್ನಲ್ಲಿ ನೀಡುವ ಮೊಬೈಲ್ ನಂಬರ್, ಇಮೇಲ್ ID ಆ್ಯಕ್ಟಿವ್ ಆಗಿರಬೇಕು. ಯಾಕಂದರೆ ಮುಂದಿನ ಎಲ್ಲ ಅಪ್ಡೇಟ್ಗಳು ಅದೇ ಮೊಬೈಲ್ ನಂಬರ್ಗೆ ಬರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರೋ ಸಶಸ್ತ್ರ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯ ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.